ದೇಶಗಳು ಬಂದಿದ್ದಾವೆ. ಇನ್ನೂ ಅದು ಮುಂದುವರಿತಾ ಇದೆ. ನೋಡೋಣ ಅದು ಹೇಗೆ ಆ ರೀತಿ ಬರುತ್ತೆ. ಕಾನೂನಾತ್ಮಕವಾಗಿ ನಾವು ಕೂಡ ಮುಂದುವರಿತೀವಿ. ಜನ ಸಾಮಾನ್ಯರಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ದೃಷ್ಟಿಯಲ್ಲಿ ಹೋಗ್ತಾ ಇದೀವಿ. ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರೋಧವನ್ನು ಹಲವಾರು ವ್ಯಕ್ತಪಡಿಸಿದ್ದಾರೆ. ಅದು ಅನಿವಾರ್ಯ, ಅದು ಬೇಕೇ ಬೇಕಾಗಿದೆ. ಈಗ ನಾವೇ ನೋಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಈಗ ಊಟಗಳ್ಳಿ ಇರ್ಬೋದು, ನಮ್ಮ ಇದು ಬೋಗಾದಿ ಇರ್ಬೋದು, ಅನೇಕ ಪಟ್ಟಣ ಪಂಚಾಯತಿಗಳಿದೆ, ಕಡ್ಕೊಳ ಇದೆ, ನಗರಸಭೆಗಳಿದಾವೆ, ಗ್ರಾಮ ಪಂಚಾಯತಿಗಳಿದಾವೆ. ಎಲ್ಲನೂ ಕೂಡ ಅಲ್ಲಿ ಒಂದು ಎಲೆಕ್ಷನ್ ನಡೆದಿಲ್ಲ. ಇವರು ಅದಕ್ಕೆ ಹೇಳದೆ ಒಂದು ಇದು ನಮ್ಮ ಗ್ರೇಟರ್ ಮೈಸೂರು ಅಥವಾ ಅದರದ್ದು ಒಂದು ಯೋಜನೆ ಆಗಿಲ್ಲ, ಅದೆಲ್ಲನೂ ಸೇರಿಸಿ ನಾವು ಒಂದೇ ಸಮಯದಲ್ಲಿ ಚುನಾವಣೆ ಮಾಡ್ತೀವಿ ಅಂತ. ಆ ಚುನಾವಣೆ ಮಾಡದೇ ಇರುವಂತದ್ದು ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರುವಂತದ್ದು ಸೌಲಭ್ಯ ಅವ್ರು ಕೊಟ್ಟಿಲ್ಲ. ಜೊತೆಗೆ ನಮ್ಮ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಬರಬೇಕಾಗಿರುವಂತದ್ದು ಹಣನೂ ಕೂಡ ಈಗ ಹಿಂದೆ ಹೋಗಿದೆ. MCCಗೆ ಸುಮಾರು 65ರಿಂದ 70 ಕೋಟಿ ಹಣ ನಮಗೆ ಹಿಂದೆ ಹೋಗಿದೆ, ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೋಗಿದೆ ಅದು. ಸೊ ಇದೇ ರೀತಿ ಎಲ್ಲ ಪಟ್ಟಣ ಪಂಚಾಯತಿ, ನಗರಸಭೆ, ಗ್ರಾಮ ಪಂಚಾಯತಿಗೂ ಲೆಕ್ಕ ಮಾಡಿದ್ರೆ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಗ್ರೇಟರ್ ಮೈಸೂರು ಬೇಕಾಗಿದೆ. ಆ ಗ್ರೇಟರ್ ಮೈಸೂರು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದು ಲಾಭ ಆಗುತ್ತೆ ನಮಗೆ ನಗರಕ್ಕೆ. ನಾವು ಅದು ಪ್ಲಾನಿಂಗ್ ಮಾಡುವಾಗ ಒಳ್ಳೆ ಇದು ಏನು ತೋಟಗಳು, ಒಳ್ಳೆ ಒಂದು ಸೌಲಭ್ಯಗಳು, ಮಾರ್ಕೆಟ್ಗಳು ಇತ್ಯಾದಿ ಎಲ್ಲ ಹಾಕಿದ್ರೆ, ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ಬೇಕಾಗಿದೆ, ಕಾನೂನು ದೃಷ್ಟಿಯಲ್ಲಿ ಒಂದು ಹಸಿರು ಅದಕ್ಕೂ ಹೆಚ್ಚಿಸುವ ದೃಷ್ಟಿಯಲ್ಲಿ ಎಲ್ಲನೂ ಮಾಡಿದ್ರೆ, ಮತ್ತೆ ಸೈಟು ಕೂಡ ಯಾವ ರೀತಿ ಯಾವ ಮಟ್ಟಕ್ಕೆ ಇರಬೇಕು, ಅಭಿವೃದ್ಧಿ ಮಾಡುವಾಗ ಎಷ್ಟಿರಬೇಕು, ಎಷ್ಟು ಹಸಿರು ಅದಕ್ಕೂ ಇರಬೇಕು, ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೆ ಒಂದು ಯೋಜನೆ ಆಗ್ತದೆ. ಇದು ನಮಗೆ ಒಳ್ಳೆ ಅವಕಾಶ. ಆದರೆ ಬೆಂಗಳೂರು ತರ ನೀವು ವೈಜ್ಞಾನಿಕವಾಗಿ ಮಾಡಿದ್ರೆ ಅದು 100ಕ್ಕೆ 100 ನಮಗೆ ಲಾಭ ಆಗಲ್ಲ. ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣನೇ. ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ. ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ. ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ. ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ, ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಜನೆ ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ, ತಕ್ಷಣವೇ ಸ್ಪಂದಿಸಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರತ್ತೆ, ಮತ್ತೆ ಮಾಡತ್ತೆ ಭವಿಷ್ಯದಲ್ಲೂ ಕೂಡ. ಅವರು ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ. ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡಕ್ ಹೋದ್ರೆ 25 ಕೋಟಿ ಜನ, ಅದು ಈವನ್ ನಂಬರ್ ಇನ್ನೂ ಜಾಸ್ತಿ ಆಗಿದೆ, ಅತ್ಯಂತ ಒಂದು ಬಡ ಪರಿಸ್ಥಿತಿ, ಮಲ್ಟಿ ಡೈಮೆನ್ಷನಲ್. ಅವರ ಆದಾಯ ಇರ್ಬೋದು, ಅವ್ರಿಗಿರುವಂತಹ ಸೌಲಭ್ಯ ಇರ್ಬೋದು, ಹೆಚ್ಚಿಸ್ತಾ ಬಂದಿದ್ದೀವಿ. ಎಲ್ಲನೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ. ಮತ್ತೆ ಇಲ್ಲಿ ಜನರ ಒಂದು ಆದಾಯ, ಒಂದು ಏನು ಆವರೇಜ್ ಇನ್ಕಮ್ ಇದೆ, ಅದನ್ನ ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ದತ್ತಾಂಶದಲ್ಲಿ ಅದನ್ನ ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡಬಹುದು. ಈ ಸುಳ್ಳೆ ಸತ್ಯ ಆಗುವಂತದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಇದು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಅವ್ರು ಏನು ಹೇಳ್ತಾರೆ. ನಾನು ಅಲ್ಲಿರುವಂತದ್ದು ಅವರ ಪುತ್ರಿಯಾದಂತಹ ಶ್ರೀಮತಿ ಭಾರತಿ ಅವಸರು ಅದೇ ಹೇಳಿದ್ದಾರೆ. ಅಲ್ಲಿರೋರು ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಮಾಡಿರೋರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು. ಅದನ್ನ ಸರಿಪಡಿಸಬೇಕಾಗಿದೆ. ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳಿ. ಅವರು ಮುಂಚೆನೆ ನೋಡಬೇಕಾಗಿತ್ತು ಅದೆಲ್ಲಾನು. ಟೆಂಡರ್ ಕೊಡುವಾಗ ಅಥವಾ ಏನು ಪ್ರಕ್ರಿಯೆ ಇತ್ತು ಮುಂಚೆನೆ ಪುತ್ಲಿ ಮಾಡೋರಿಗೆ ಅವರು ಯಾರು ಚೆಕ್ ಮಾಡ್ತಾರೆ, ಅದು ಯಾರು ಹೊಣೆ ಅಂತ ಹೇಳಬೇಕು. DC ಇತ್ಯಾದಿ ಅವ್ರು ಎಲ್ಲರೂ ಒಂದು ಫೋಟೋ ಇಟ್ಕೊಂಡು ನೋಡಬೇಕಾಗಿದೆ. ಅದನ್ನ ಎಲ್ಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅನಾವರಣೆ ಮಾಡ್ಬಿಟ್ಟು ಇದು ಚೇಂಜ್ ಮಾಡ್ಬೇಕಂದ್ರೆ ಏನು ಎಂತ ಅನ್ಯಾಯ ಅದು. ಅದು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಪ್ರಸ್ತುತ ಮುಖ್ಯಮಂತ್ರಿ ಅವರು ಪದೇ ಪದೇ ಹೋಲಿಕೆ ಮಾಡೋದು ಅವ್ರಿಗೇನೆ. ಅವ್ರದ್ದೊಂದು ಪುತ್ಲಿನೇ ನೀವು ಸರಿಯಾದ ರೀತಿಯಲ್ಲಿ ಮಾಡಕ್ಕೆ ಇದ್ರೆ ಎಂತ ಅನ್ಯಾಯ. ದೊಡ್ಡ ವಿಚಾರ ಏನು ಮಾಡಕ್ ಹೋಗ್ತಾ ಇಲ್ಲ ನಾವು. ಆದ್ರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದ್ ರೀತಿ ಅದು ಅನ್ಯಾಯ ಆಗಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಅದು ಬೇಸರ ಅಂತ ನಾವು ಹೇಳ್ಬೋದು. ಇದಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಅರಿವು ಇಲ್ಲ. ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈಗ ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಕಾಂಗ್ರೆಸ್ ಮುಖ್ಯಮಂತ್ರಿ, ನಮ್ಮ ಹೋರಾಟ ನಿರಂತರವಾಗಿ ವಿರೋಧ ಪಕ್ಷ ಆಗಿ ನ್ಯಾಯಯುತವಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾವು ಮುಂದುವರಿತೇವೆ. ನಮ್ಮ ಗಮನಕ್ಕೂ ಬಂದಿದೆ. ಸರಗೂರಲ್ಲಿ, ಕೋಟೆ ಕಡೆ, ಗುಂಡ್ಲುಪೇಟೆ ಕಡೆನೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆನೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ. ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ, ಮತ್ತೆ ಇದು
ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ. ಒಂದಂತೂ ಸತ್ಯ, ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ. ನಮ್ಮ ಕೊಡಗು ನೋಡ್ತೀವಿ, ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗಿದೆ. ಹುಲಿಗಳು ಇದಾವೆ, ಕಾಫಿ ತೋಟಗಳು ಒಳಗೆ ಬರ್ತಾ ಇದಾವೆ. ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ, ಆದರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಅವ್ರಿಗೆ ದತ್ತಾಂಶಗಳಿದಾವೆ, ಎಷ್ಟು ಹುಲಿಗಳಿದಾವೆ, ಎಷ್ಟು ಆನೆಗಳಿದಾವೆ, ಯಾವುದು ಸಮಸ್ಯೆ ಹುಲಿಗಳು, ಯಾವುದು ಸಮಸ್ಯೆ ಆನೆಗಳು ಅಂತ ಅವ್ರಿಗೆ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಅವರು ಯಾವ್ದು ಹಿಡಿಬೇಕು, ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ. ಇದು ತಕ್ಷಣವಾದಂಥ ತಗೋಬಹುದಂತ ಕ್ರಮ. ನಾವು ಈಗ ಶಾಶ್ವತವಾಗಿ ನಾವು ಪರಿಹಾರ ಬೇಕಂದ್ರೆ ಒಂದು ಕ್ಯಾರಿಂಗ್ ಕೆಪಾಸಿಟಿ, ಎಷ್ಟು ಸಂಖ್ಯೆ ಆಗಿದೆ ಹುಲಿದು, ಎಷ್ಟು ಅರಣ್ಯ ಇದೆ, ಆ ಅರಣ್ಯ ಎಷ್ಟು ಹುಲಿಗಳನ್ನ ನಾವು ಅಲ್ಲಿ ಬದುಕಬಹುದು ಅಂತ ಒಂದು ಅಧ್ಯಯನ ನಡಿಬೇಕಾಗಿದೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಆ ಒಂದು ಸಂಶೋಧನೆ ಎಲ್ಲೂ ಮಾಡಿಲ್ಲ. ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ. ಮತ್ತೆ ಒಂದು ವೇಳೆ ಇದು ಓವರ್ ಕನ್ಸರ್ವೇಷನ್ ಆಗ್ತಾ ಇದೆ. ಇಡೀ ಇತಿಹಾಸದಲ್ಲಿ ಕೆರೆ ತುಂಬಿಸೋದು ಇತ್ಯಾದಿ ಎಲ್ಲೂ ಆಗ್ತಾ ಇಲ್ಲ. ಹೌದು, ಇದು ನೋಡಿ ಭಾವನಾತ್ಮಕವಾಗಿ ನಾವು ಮಾತಾಡಿದ್ರೆ ಇದು ನನಗೂ ವಿರೋಧ ಮಾಡ್ತಾರೆ. ಯಾಕಂದ್ರೆ ಕೆರೆ ತುಂಬಿಸೋದು ಒಳ್ಳೆಯದು, ಅವ್ರಿಗೆ ನೀರು ಬೇಕು, ಪ್ರಾಣಿಗಳಿಗೆ ಇತ್ಯಾದಿ 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 ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ನೋಡಕ್ ಹೋದ್ರೆ ಏನು ನೇಚರಲ್ಲಿ ಅದರದೇ ಆದಂತಹ ಒಂದು ವ್ಯವಸ್ಥೆ ಇದೆ. ನಾವೇನು ಹೋಗ್ಬಿಟ್ಟು ನಮ್ಮ ಕೈ ಹಾಕೋ ಅವಶ್ಯಕತೆ ಇಲ್ಲ. ಆ ನೇಚರ್ಗೆ ಅದು ಕಾಪಾಡುತ್ತೆ. ಪ್ರಕೃತಿಗೆ ಕಾಪಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಓವರ್ ಕನ್ಸರ್ವೇಷನ್ ಬೇಕಾಗಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಎಲ್ಲ ಕಡೆ ಸೋಲಾರ್ ಪಂಪ್ ಹಾಕಿ ಒಂದು ನೀರು ಪಂಪ್ ಹಾಕೋದು ಸಮ್ಮರ್ ಟೈಮಲ್ಲೂ ಕೂಡ ಇದೆಲ್ಲ ಬೇಕಾಗಿಲ್ಲಕ್ಕಂಥದ್ದು. ನೀವು ಬೇಕಾದ್ರೆ ತಜ್ಞರಿಗೆ ಕೇಳಿ, ಅರಣ್ಯ ಒಂದು ಸಂರಕ್ಷಣೆ ಮಾಡೋರು ತಜ್ಞರಿಗೆ ಕೇಳಿ. ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಅರಣ್ಯಲ್ಲೇ ಆಗ್ತಿದೆ. ನಮ್ಮ ಅರಣ್ಯಗಳು ಟೈಗರ್ ರಿಸರ್ವ್ ಅಂದ್ರೆ ಹುಲಿಗೆ ಮೀಸಲಿಟ್ಟಿರುವಂಥದ್ದು ಏನು ಪ್ರದೇಶಗಳಿದೆ, ಒಳ್ಳೆ ಒಂದು ಹೋರಾಟ ಆಗ್ತಾ ಇದೆ. ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕೆ ಸಹಜವಾಗಿ ಆಚೆ ಬರ್ತಾ ಇದೆ. ಸೊ ಈ ದಾಳಿಗಳು ಹೆಚ್ಚಾಗ್ತಾ ಆಗ್ತದೆ. ಸೊ ಶಾಶ್ವತವಾದ ಪರಿಹಾರ ಬೇಕಾಗಿದೆ, ತಕ್ಷಣವೇ ಒಂದು ಪರಿಹಾರ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಒಂದು ಒಳ್ಳೆ ಯೋಜನೆ ರೂಪಿಸಬೇಕಾಗಿರೋದು ಅತ್ಯವಶ್ಯ. ಜೊತೆಗೆ ಹೇಗೆ ಅದಕ್ಕೆ ಹುಲಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಕ್ರಮ ರೆಸಾರ್ಟ್ಗಳು ಪ್ರಕೃತಿ ಮೇಲೆ ಒಂದು ಸಮಸ್ಯೆ ಆಗುವಂಥದ್ದು ಹೊರತು ಹುಲಿಗಳ ಮೇಲೆ ಅಥವಾ ಹುಲಿ ದಾಳಿಗಳು ಹೆಚ್ಚಿಸ್ತಾ ಇದೆ ಅಂತ ಯಾವುದೇ ಒಂದು ಲಿಂಕ್ ಇದೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಸಫಾರಿಗಳು ಹೆಚ್ಚಿಸೋ ದೃಷ್ಟಿಯಲ್ಲೂ ಕೂಡ ಎಲ್ಲೂ ಇದು ಹುಲಿಗಳ ದಾಳಿ ಹೆಚ್ಚಿಸ್ತಾ ಇದೆ ಅಂತ ಲಿಂಕ್ ಇಲ್ಲ. ಒಂದು ನೀವು ನೋಡಬೇಕಾಗಿರೋದು, ನಮ್ದು ಅರಣ್ಯ ಪ್ರದೇಶ ಬಂಡೀಪುರಲ್ಲೇ ಸುಮಾರು 800ರಿಂದ 1001 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ ಬರೀ 150 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಸಫಾರಿ ನಡೆಯೋದು, ಟೂರಿಸಂ ಝೋನ್ ಅಂತ ಗುರುತಿಸಲಾಗಿದೆ. ಬಾಕಿದೆಲ್ಲ ಕೋರ್. ಅಲ್ಲಿ ಯಾವುದೇ ಒಂದು ಮನುಷ್ಯರ ಒಂದು ಸೆಟಲ್ಮೆಂಟು ಇಲ್ಲ. ಕೆಲವು ಕಡೆ ಇವರು ಬುಡಕಟ್ಟು ಜನಾಂಗ ಇರ್ಬೋದು, ಆದರೆ ಅದು ಬಿಟ್ರೆ ಸಾಮಾನ್ಯವಾಗಿ ಯಾರೂ ಇಲ್ಲ. ಅಂಡ್ ಅವರು ಸಾವಿರಾರು ವರ್ಷದಿಂದ ಅಲ್ಲೇ ಇದ್ದು ಅವರು ಒಂದು ರೀತಿ ಅರಣ್ಯ ಪ್ರಕೃತಿ ಜೊತೆಗೇನೆ ಅವ್ರನ್ನ ಹೊಂದಾಣಿಕೆ ಇರುವಂತದ್ದು ಒಂದು ಸಮುದಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.